ಸಂಬಂಧಪಟ್ಟಂಗೆ ಸರ್? ಈಗಾಗಲೇ ನಾನು ಮುಖ್ಯಮಂತ್ರಿಯವರಿಗೆ ನಾನು ಪತ್ರ ಬರೆದಿದ್ದೇನೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಬರೆದಿದ್ದಾರೆ. ಸುಮಾರು 9,600 ಎಕರೆ, ಯಾಕೆಂದರೆ ಇದೆಲ್ಲ ಫರ್ಟೈಲ್ ಲ್ಯಾಂಡು, ರೈತರುಗಳು ಬೆಳೆ ಬೆಳೀತಾ ಇದ್ದಾರೆ. ನಂತರ ಇನ್ನೊಂದೇನಾಗಿದೆ, ಈಗ ಆಲ್ರೆಡಿ ನೋಡಿ ರಾಮನಗರ ಜಿಲ್ಲೆ ಸಿರಿಕಲ್ಚರು ರೇಷ್ಮೆನಲ್ಲಿ 1ನೇ ಸ್ಥಾನದಲ್ಲಿತ್ತು, ಈಗ 2ನೇ ಸ್ಥಾನಕ್ಕೆ ಬಂದಿದೆ. ಈಗ ಯಾಕೆಂದರೆ ಭೂಮಿ ಅನ್ನೋದು ಅವರು ತಲೆತಲಾಂತರಕ್ಕೆ ಇರತಕ್ಕಂಥ ಒಂದು ಸ್ವತ್ತು. ಈಗಾಗಲೇ ಈಗ ಹಲವಾರು ಈಗ ರೈತರು, ನಾವು ಬೆನ್ನೆಲುಬು ಅಂತೀವಿ, ರೈತರು ನಮ್ಮ ದೇಶದ ಇದು ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಅವ್ರ ಬೆನ್ನೆಲುಬನ್ನು, ಅವ್ರ ಬೆನ್ನನ್ನು ಮುರಿಬಾರ್ದು. ಅಂದರೆ ರೈತರೇ ಬೇಡ ಅಂದಾಗ ಇದು ಏನಕ್ಕೆ ಬೇಕು? ಈಗಲೇ ಈ ಟೌನ್ಶಿಪ್ಪು ಮಾಡೋದ್ರಿಂದ ಏನೂ ಅನುಕೂಲ ಆಗಲ್ಲ. ಈಗಲೇ ಬೆಂಗಳೂರಲ್ಲೆಲ್ಲ ಖಾಲಿ ಇದೆ, ಸೈಟ್ಗಳು ಖಾಲಿ ಇದೆ, ಅಪಾರ್ಟ್ಮೆಂಟ್ ಖಾಲಿ ಇದೆ, ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಏನಿದೆ ನೀವು ನೋಡ್ಬೋದು. ಕೆಲವೆಲ್ಲ ಬಿಡದಿ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು, ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು, ಹಾರೋಳ್ಳಿ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು, ಅದ್ರ ಒಳಗಡೆ ಹೋಗಿ ನೋಡಿದರೆ ಇನ್ನೂ ಸುಮಾರು ಖಾಲಿ ಇದೆ, ಯುಟಿಲೈಸೇ ಆಗಿಲ್ಲ. ಅದು ಎಲ್ಲ ಆಡಿಟ್ ಆಗಬೇಕು. ಅಂದರೆ ಹಿಂದೆ ಕೂಡ ಇದೇ ರೀತಿ ಆಗಿತ್ತಂತೆ, ಏನು ಇಲ್ಲಿ ಸ್ವಾಧೀನ ಪಡಿಸ್ಕೋಬೇಕು ಅನ್ನುವ ಉದ್ದೇಶ ಇತ್ತು ಅಂತ. ಆವಾಗ ರೈತರು ಪ್ರತಿಭಟನೆ ಮಾಡ್ತಾರೆ, ಆಗ ಬಿಟ್ಟಾಯಿತು. ರೈತರು ವಿರುದ್ಧ ಆಗಬಾರ್ದು. ಏನೇ ಆಗಲಿ, ನಮ್ಮ ರೈತರು ನಮ್ಮ ಈ ದೇಶದ ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಲ್ಲ. ರೈತರು ವಿರುದ್ಧ ಈಗ ರೈತರೇ ಬೇಡ ಅಂದಾಗ ಇದೇನಕ್ಕೆ ಬೇಕು? ಇದನ್ನು ಕೈ ಬಿಡಬೇಕು ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತೀವಿ.